ಯೋಗರಾಜ್ ಭಟ್ ಸರ್ ಈ ಸೆಷನ್ ಅನ್ನ ನಡೆಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಓಟ್ ಯು ಸರ್. ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ಈಗ ಇದ್ರಲ್ಲಿ ಯಾರು ಸೀನಿಯರ್? ಪ್ರೇಮ್ ಸಾಹೇಬ್ರೆ ಸರ್. ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ? ಇದು ಯಾರ್ಯಾರ ಜೀವನದಲ್ಲಿ ಬಟ್ ನನ್ನ ಜೀವನ ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂತೀವಿ. ನನಗೆ ಡೌಟ್ ಇದ್ದಿದ್ದು ಅದೇ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ. ಬಿಟ್ರೆ ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನೆ ಬಿಟ್ಟಿದ್ದಾರೆ ಥಂಡಿಗೆ. ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತೆ, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ ಪ್ರಕಾಶ್ ಸರ್ ವೇದಿಕೆಗೆ ಸ್ವಾಗತ. ವಿಜಯ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಎಂತ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಅಲ್ಲಿ ಹಿಂಗ್ ಹೋಗ್ಬಿಡೋಣ. ರೀಸೆಂಟ್ ಅನುಭವ. ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ತುಂಬಾ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗು ಆಗಿದ್ರೇನೆ ಕಾಟ ಜಾಸ್ತಿ ಇರುತ್ತೆ ಈ ಮಾತಿಗೆ. ಸರ್ ಏನಾದ್ರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತೈದೆ ಆಗಿ. ಅದೇ ಹೇಳಿದ್ರಿ ಸರ್, ಈ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ದೀರಲ್ಲ. ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೋಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೊತೀನಿ. ಹೌದಾ? ಕೇಳು ಕರೆಕ್ಟಾಗಿ ಎರಡು ಮಾತು ಸರ್. ನಾನು ಸರ್ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು. ತಾನೇ ಜೋಡಿಯಾಗಿ ಈಗ ಎರಡನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು. ಆಮೇಲೆ ಮಾತಾಡ್ತೀನಿ ಅಂದ ಹಿಡ್ಕತ್ತಾನೆ ವಿಜಯ್ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದ್ ಕಡೆ, ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ. ಎಲ್ಲ ಸಾಂಗ್ಗಳು ಬರ್ಸಿದೀವಿ ಅವಾಗಿಂದಾನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ತರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ ಮಧ್ಯಾಹ್ನ ಆದ್ರೂ ಅದೇ ತರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀವು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನ್ ಹೇಳಿ ಸರ್? ಫಸ್ಟ್ ನಮ್ದು ಬಿಡಿ. ಈ ಸಾಂಗ್ ಬರೀಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನ್ಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರು ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಬರೀ ಭಟ್ರು ಹಿಂಗೆ. ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗ್ ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ. ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗಲೇ ನಾನು ಲೋಫರ್ ಅಂದರೆ ನಮ್ಮ ಅಪ್ಪ ಅವನು ಅಲ್ಲೇ ಕೂತ್ಕೊಂಡು ಒಳ್ಳೇದಾಗಲಿ ಮಗನೇ ಅಂತ. ಅಂದರೆ ಆ ವಿಜಿ ಸಹವಾಸದಲ್ಲಿ ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೆಲ್ಲ ನೋಡ್ಕೊಂಡು ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ,
ಅದು ಜಡೇಶನ್ ಸಿಂಕ್ ಆಗಿಲ್ಲ ಬಿಗಿನಿಂಗಲ್ಲಿ. ಈ ನನ್ನ ಮಕ್ಳು ಏನು ಒಂದು ಮಗು ಇದೆ ಅಂತ ಹೇಳ್ದಾಗ ನಾವು, ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರಲಿಲ್ಲ ಅದು ಮ್ಯೂಸಿಗೆ. ನಿನ್ನ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿಂದ ಏನಾದ್ರು ತೆಗೆದ್ರೆ ತರೋಣ, ಅವ್ನಿಗೆ ಕೇಳೋಕ್ಕಾಗಲ್ಲ ನೀನು. ಆ ಥರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬ ಅನ್ಅವಾಯ್ಡಬಲ್ ಸಿಚುವೇಶನ್ಸನ್ನು ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಅದು ಸಿನಿಮಾ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನು ನಾವು ಎಳಿಬೇಕು ಅಂದರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬ ಕ್ಯೂಟ್ ಆದ್ದು, ತುಂಬ ಡಿಗ್ನಿಫೈಡ್ ಆದ ಏನೋ ಒಂದು ಪೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು. ಮತ್ತು ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಬೇಕಿದೆಲ್ಲ ಹೇಳಿದ್ರಿ. ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ.